ಮಾಡಿಕೊಂಡು ಕೃಷಿ ಮಾಡುತ್ತಾ ಹೇಗೂ ಜೀವನ ಸಾಗಿಸುತ್ತಿರುವ ನಮ್ಮಂತ ರೈತಾಪಿ ವರ್ಗದವರಿಗೆ ಇದೀಗ ಕಾಡಾನೆಗಳ ಉಪಟಳ ಹೇಳತೀರದ ಸಂಕಷ್ಟದ ಹಾದಿಯಾಗಿದೆ ಎಂದು ರೈತರು ತಮ್ಮ ಕಳವಳವನ್ನು ಮಾಧ್ಯಮದೊಂದಿಗೆ ವ್ಯಕ್ತಪಡಿಸಿದ್ದಾರೆ. ಮಲೆನಾಡು ಭಾಗದಲ್ಲಿ ಕೃಷಿಯನ್ನೇ ಅವಲಂಬಿಸಿಕೊಂಡ ಬಹುತೇಕ ರೈತರು ಆರ್ಥಿಕ ಸಮಸ್ಯೆಗಳ ಜೊತೆಗೆ ನಾನಾ ರೀತಿಯ ಸಂಕಷ್ಟಗಳಿಂದ ಜೀವನ ಕಟ್ಟಿಕೊಂಡು ಇದ್ದರೂ ಗೆದ್ದರು ಭೂಮಿಯ ಉಸಿರು ಎನ್ನುವವರಿಗೆ ಇದೀಗ ಮಿತಿ ಮೀರಿದ ಕಾಡಾನೆಗಳ ಹಾವಳಿ ದಿನನಿತ್ಯ ಉಸಿರುಗಟ್ಟುವ ಸ್ಥಿತಿಯಲ್ಲಿ ದಿನದೂಡುವಂತಾಗಿದೆ. ಕೃಷಿ ಬಿಟ್ಟರೆ ಜಗತ್ತೇ ಇಲ್ಲ ಎಂದು ತಿಳಿದವರು ಹೇಳುತ್ತಾರೆ. ಆದರೆ ನಮ್ಮ ಸಂಕಷ್ಟಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸುವವರು ಯಾರು? ನಮ್ಮ ಜೀವನದ ಹಾದಿಯಲ್ಲಿ ಸಾಕಷ್ಟು ತಂಟೆ ತಾಪತ್ರೆಗಳಿದ್ದರೂ ಸಾಲ ಸೂಲ ಮಾಡಿಕೊಂಡು ಕೃಷಿ ಮಾಡುತ್ತಾ ಹೇಗೂ ಜೀವನ ಸಾಗಿಸುತ್ತಿರುವ ನಮ್ಮಂತ ರೈತಾಪಿ ವರ್ಗದವರಿಗೆ ಇದೀಗ ಕಾಡಾನೆಗಳ ಉಪಟಳ ಹೇಳತೀರದ ಸಂಕಷ್ಟದ ಹಾದಿಯಾಗಿದೆ ಎಂದು ರೈತರು ತಮ್ಮ ಕಳವಳವನ್ನು ಮಾಧ್ಯಮದೊಂದಿಗೆ ವ್ಯಕ್ತಪಡಿಸಿದ್ದಾರೆ. ಬೇಲೂರು ತಾಲೂಕಿನ ಅರಳಿ ಹೋಬಳಿಯ ಮಲ್ಲಾಪುರ ಗ್ರಾಮದ ಸುತ್ತಮುತ್ತ ಹಲವು ದಿನಗಳಿಂದ ಬೀಡು ಬಿಟ್ಟು ದಾಂಧಲೆ ನಡೆಸುತ್ತಿರುವ ಕಾಡಾನೆಗಳು ನಮ್ಮ ನಿದ್ದೆಗೆಡಿಸಿರುವುದಲ್ಲದೆ ತೀವ್ರ ಸಂಕಷ್ಟಕ್ಕೆ ತಳ್ಳಿದೆ ಎಂದು ಕಂಬನಿ ಮಿಡಿಯುತ್ತಾ ಪ್ರಗತಿಪರ ರೈತರಾದ ಗಂಗಾಧರ ಹಾಗೂ ಯುವರಾಜ್ ಮಾತನಾಡಿ, ನಮ್ಮ ಗ್ರಾಮದ ಸುತ್ತಮುತ್ತ ಕಳೆದ 4-5 ದಿನಗಳಿಂದ ಸುಮಾರು 15ಕ್ಕೂ ಹೆಚ್ಚಿನ ಕಾಡಾನೆಗಳು ಒಂದೆಡೆ ರಾತ್ರಿ ಸಮಯದಲ್ಲಿ ದಾಂಧಲೆ ಮಾಡುತ್ತಿದ್ದರೆ, ಇನ್ನು ಭೀಮಾ ಎಂಬ ಹೆಸರಿನ ಒಂಟಿ ಕಾಡಾನೆ ಹಗಲಿನ ಸಮಯ ಗದ್ದೆಯಲ್ಲಿ ಅತ್ತಿತ್ತ ಓಡಾಡುತ್ತಾ ನಮ್ಮ ಕಣ್ಣೆದುರಲ್ಲೇ ತೆನೆಯನ್ನು ತಿನ್ನುತ್ತಾ ಹಾನಿ ಮಾಡುತ್ತಿದೆ. ಅಲ್ಲದೆ ನಿನ್ನೆ ಜಮೀನಿನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ವೇಳೆ ಬೇರೊಂದು ಗುಂಪಿನ ಒಂಟಿ ಕಾಡಾನೆಯೊಂದು ನಮ್ಮ ಅಣ್ಣನನ್ನು ಬೆನ್ನತ್ತಿದ್ದು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ನಮ್ಮ ಜಮೀನಿಗೆ ಹೊಂದಿಕೊಂಡ ಇತರರ ಸುಮಾರು 15 ಎಕರೆ ಗದ್ದೆಯಲ್ಲಿ ಬೆಳೆದಿದ್ದ ಭತ್ತದ ಪೈರುಗಳನ್ನು ತಿಂದು ತುಳಿದು ಬಂಜರು ಭೂಮಿಯನ್ನಾಗಿಸಿದೆ. ಇನ್ನೇನು ಮುಂದಿನ ವಾರದಲ್ಲಿ ಕೊಯ್ಯಲು ಆರಂಭಿಸಬೇಕು ಅನ್ನುವಷ್ಟರಲ್ಲಿ ಆನೆಗಳು ದಾಂಧಲೆ ಎಬ್ಬಿಸಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ನಮ್ಮ ಮುಂದಿನ ಭವಿಷ್ಯವೇನು ಎಂಬುದೇ ನಮಗೆ ದಿಕ್ಕು ತೋಚುತ್ತಿಲ್ಲ ಎಂದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.